ಭೈರತಿ ಬಸವರಾಜ್ಗೆ ಈಗ ಸಿಐಡಿ ತಲಾಶ್ ನಡೆಸ್ತಾ ಇದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿಗೆ ಬಂಧನದ ಭೀತಿ ಈಗಾಗಲೇ ಎದುರಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿದ ಕೋರ್ಟ್ ಏನಿದೆ, ಬೇಲ್ ವಜಾ ಆಗಿದ್ದಂತ ಬೆನ್ನಲ್ಲೇ ಕಾಕಿ ಕೈಗೆ ಸಿಗದೆ ಶಾಸಕ ಪರಾರಿಯಾಗಿದ್ದಾರೆ. ಈಗ ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿ ಭೈರತಿ ಬಸವರಾಜ್ಗೆ ತಲಾಶ್ ನಡೆಸಿದ್ದಾರೆ ಸಿಐಡಿ. ಬೇಲ್ ವಜಾ ಆಯ್ತು, ಅದಾದ ಬೆನ್ನಲ್ಲೇ ಕಾಕಿ ಕೈಗೆ ಸಿಗ್ತಲೇ ಇಲ್ಲ, ಶಾಸಕ ಪರಾರಿಯಾಗಿದ್ದಾರೆ. ಸಿಐಡಿ ಅಧಿಕಾರಿಗಳು ಅವ್ರಿಗಾಗಿ ಈಗ ಹುಡುಕಾಟವನ್ನು ನಡೆಸಿದ್ದಾರೆ. ಮುಂಬೈಯಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ ಸಿಐಡಿ ತಂಡ. ಸಿಐಡಿ ಬೆಂಗಳೂರಿನಲ್ಲಿ ಇಲ್ಲ ಅನ್ನುವಂಥದ್ದು ಖಚಿತವಾಯಿತು. ದುಬೈನಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಬಂತು. ಈಗ ಮುಂಬೈನಲ್ಲಿ ಹುಡುಕಾಡ್ತಿದ್ದಾರೆ ಭೈರತಿ ಬಸವರಾಜ್ಗಾಗಿ. ಬೇಲ್ ವಜಾ ಆಯ್ತು, ಇನ್ನು ಇಲ್ಲಿದ್ರೆ ಉಳಿಗಾಲ ಇಲ್ಲ, ಬಂಧನ ಫಿಕ್ಸ್ ಅಂತ ಗೊತ್ತಾದ ಕೂಡಲೇ ಭೈರತಿ ಬಸವರಾಜ್ ಕಣ್ಮರೆಯಾಗಿ ಹೋದ್ರು. ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಸಾಕಷ್ಟು ಪ್ರಯತ್ನಗಳ ನಂತರ ಈಗ ಮುಂಬೈನಲ್ಲಿ ಹುಡುಕ್ತಾ ಇದ್ದಾರೆ. ದುಬೈಗೆ ಹಾರಿರುವಂತ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಗೃಹ ಸಚಿವರೇ ಹೇಳ್ತಾರೆ ಇದೆಲ್ಲವೂ ಕೂಡ ಆಗಿದೆ, ಈಗ ಅವರೇ ಏನಾದ್ರೂ ವಾಪಸ್ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾವೇ ಹೋಗಿ ಹುಡುಕಿ ಎಳ್ಕೊಂಡು ಬರ್ಬೇಕಾಗುತ್ತೆ ಅಂತ ಗೃಹ ಸಚಿವರು ಕೂಡ ಹೇಳಿದ್ರು. ಬೆಂಗಳೂರಿನ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣ ಏನಿದೆ, ಆರೋಪಿಯಾಗಿರುವಂತ ಭೈರತಿ ಬಸವರಾಜ್ ಕೊನೆಯದಾಗಿ ಫೆಬ್ರವರಿ 1ನೇ ತಾರೀಕು ಮೇಡಳ್ಳಿ ರಥೋತ್ಸವದಲ್ಲಿ ಭಾಗಿಯಾಗಿದ್ದಂತ ಫೋಟೋ ನಾವು ನೋಡಿದ್ದೀಗ. ಫೆಬ್ರವರಿ 4ನೇ ತಾರೀಕು ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಭೈರತಿ. ಸದ್ಯ ನಾಪತ್ತೆಯಾಗಿರುವಂತ ಬಸವರಾಜ್ಗಾಗಿ ಈಗ ಸಿಐಡಿ ಹುಡುಕಾಡ್ತಾ ಇದ್ದಾರೆ. ಫೆಬ್ರವರಿ 1ನೇ ತಾರೀಕು ಬೇಡಹಳ್ಳಿ ರಥೋತ್ಸವ ಇತ್ತು, ಅಲ್ಲಿ ಭಾಗಿಯಾಗಿದ್ರು. ಅದಾದ್ಮೇಲೆ 4ನೇ ತಾರೀಕು ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲೂ ಕೂಡ ಸಿಗ್ಲಿಲ್ಲ. ಸದ್ಯಕ್ಕೆ ನಾಪತ್ತೆ ಆಗಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಜಾತ್ರೆಯಲ್ಲಿ ಭಾಗಿಯಾಗಿದ್ದನ್ನ ರಥೋತ್ಸವದಲ್ಲಿ 1ನೇ ತಾರೀಕು ಈಗ ನೋಡ್ತಾ ಇರುವಂತಹ ಚಿತ್ರಗಳೇನಿದೆ, ಫೆಬ್ರವರಿ 1ನೇ ತಾರೀಕು ಮೇಡಳ್ಳಿ ರಥೋತ್ಸವದಲ್ಲಿ ತೆಗೆದಂತ ಚಿತ್ರಗಳು. ಅವತ್ತು ಕಾಣಿಸ್ಕೊಂಡವರು ಇದುವರೆಗೂ ಕೂಡ ಯಾರ ಕಣ್ಣಿಗೂ ಬಿದ್ದಿಲ್ಲ. ಭೈರತಿ ಬಸವರಾಜ್ ಅವರು 4ನೇ ತಾರೀಕು ಫೆಬ್ರವರಿ 4ನೇ ತಾರೀಕು ಹುಟ್ಟುಹಬ್ಬ ಇರುತ್ತೆ, ಆಗ್ಲೂ ಕೂಡ ಯಾರ ಕೈಗೂ ಸಿಕ್ಕಿರ್ಲಿಲ್ಲ, ಯಾರ ಕಣ್ಗೂ ಕಾಣಿಸ್ತಿರೋದಿಲ್ಲ. ಈಗ ಸಿಕ್ರೆ ಮಾತ್ರ ಬಂಧನ ಫಿಕ್ಸ್ ಅಂತ ಹೇಳ್ಬೋದು. ಅದಕ್ಕಾಗಿನೇ ಸಿಐಡಿ ತಂಡ ಹುಡುಕಾಡ್ತಾ ಇದ್ದಾರೆ. ಈಗಾಗಲೇ ತಲೆಮರೆಸಿಕೊಂಡಿರುವಂತಹ ಭೈರತಿ ಬಸವರಾಜ್ಗೆ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲಾದ್ರೂ ಭೈರತಿ ಬಸವರಾಜ್ ಬಂಧನ ಆಗಬಹುದು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ ಪುರಂನ ಕ್ಷೇತ್ರದ ಬಿಜೆಪಿ ಶಾಸಕ ಈ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಜಾ ಆಯಿತು. ರೌಡಿ ಶೀಟರ್ ಬಿಕ್ಲು ಶಿವ ಏನಿದ್ದಾನೆ, ಅವನ ಒಂದು ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ವಜಾಗೊಳಿಸಿದಂತ ಆದೇಶವನ್ನ ಕೂಡ ಹೊರಡಿಸಿತು. ಹಲವಾರು ದಿನಗಳಿಂದ ತಲೆಮರೆಸಿಕೊಂಡಿರುವಂತಹ ಈ ಭೈರತಿ ಬಸವರಾಜ್ಗೆ ಈಗ ಮತ್ತೊಂದು ರೀತಿಯಾದಂಥ ಕಂಟಕ ಎದುರಾಗಿದೆ. ಈಗ ಬಂಧನ ಫಿಕ್ಸ್, ಸಿಕ್ಕಿದ ಕ್ಷಣದಲ್ಲೇ ಬಂಧಿಸ್ತಾರೆ. ಯಾವುದೇ ಸಂದರ್ಭದಾದ್ರೂ ಸಿಕ್ಕಾದ್ಮೇಲೆ ಬಂಧಿಸಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಭೈರತಿ ಬಸವರಾಜ್ಗೆ ಈ ಕಂಟಕ ನಿಜಕ್ಕೂ ಕೂಡ ಬಿಟ್ಟು ಹೋಗ್ತಾ ಇಲ್ಲ. ಅವರು ಇದರಿಂದ ದೂರವಾದ್ರೂ ಸಿಐಡಿ ತಂಡ ಇವರನ್ನ ಬಿಡ್ತಿಲ್ಲ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಎಸ್ ಗಾಯತ್ರಿ, ಈಗ ಭೈರತಿ ಬಸವರಾಜ್ ಅವರು ಏನಿದ್ದಾರೆ ಅವ್ರಿಗೆ ಒಂದ್ ರೀತಿಯಲ್ಲಿ ತಲೆ ಮರೆಸ್ಕೊಳ್ಳುವಂತ ಸ್ಥಿತಿ ಆಗಿರುವಂತದ್ದು. ಈಗ ತಲೆ ಮರೆಸ್ಕೊಂಡಿದ್ದಾರೆ ಅನ್ನೋವಂಥದ್ದು ಈಗ ಖಾತ್ರಿ ಆಗ್ತಾ ಇದ್ದಂತೆ ಸಿಐಡಿ ಅಧಿಕಾರಿಗಳು ಈಗಾಗ್ಲೇನೆ ಅವ್ರಿಗೆ ಬಲೆ ಬೀಸಿದ್ದಾರೆ. ಅವ್ರು ಎಲ್ಲೆಲ್ಲಿ ಅವರು ಓಡಾಟ ಮಾಡಿರ್ಬೋದು, ಎಲ್ಲಿರಬಹುದು ಅನ್ನುವಂತ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಭೈರತಿ ಬಸವರಾಜ್ ಅವರಿಗೆ ಈಗಾಗ್ಲೇನೆ ಕೋರ್ಟ್ ಇಂದ ನಿರೀಕ್ಷಣಾ ಜಾಮೀನು ವಜಾ ಆಗ್ತಾ ಇದ್ದಂತೆನೆ ಅಲರ್ಟ್ ಆಗಿದ್ದಂಥದ್ದು ಸಿಐಡಿ ಅಧಿಕಾರಿಗಳು. ಅವರನ್ನ ನಾವು ಕಸ್ಟಡಿಗೆ ಪಡೆದುಕೊಂಡೇನೆ ವಿಚಾರಣೆ ನಡೆಸಬೇಕಾಗಿದೆ. ಮಾಹಿತಿಗಳ ಸಾಕ್ಷಿ ಸಂಗ್ರಹ ಮಾಡುವಂತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಸಂಗ್ರಹ ಮಾಡಬೇಕಾದ್ರೆ ಈ ಪ್ರಕರಣದಲ್ಲಿ ಅವರ ಹೇಳಿಕೆಗಳು ಬಹಳ ಮುಖ್ಯ ಆಗುತ್ತೆ. ಅದು ಕಸ್ಟಡಿ ಒಳಗಡೆನೆ ಆಗ್ಬೇಕಾಗುತ್ತೆ. ಯಾಕಂತಂದ್ರೆ ಆ ಮಟ್ಟದ ಒಂದು ಮಾಹಿತಿಗಳು ನಮ್ಮ ಹತ್ರ ಇದಾವೆ ಅನ್ನುವಂಥದ್ದನ್ನ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಂಥದ್ದು ಎಸ್ಪಿ ಜಗದೀಶ್ ಅವರು. ಆ ಕಾರಣಕ್ಕೆ ಈಗ ಮಧ್ಯಂತರ ಜಾಮೀನು ವಜಾ ಆಗಿದೆ. ಈಗ ಭೈರತಿ ಬಸವರಾಜ್ ಅವರು
ಮತ್ತೊಂದು ಆಪ್ಷನ್ಗೋಸ್ಕರ ನೋಡ್ತಾ ಇದ್ದಾರೆ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಬಲವಂತದ ಕ್ರಮ ಬೇಡ ಅನ್ನುವಂತ ಒಂದು ಆದೇಶವನ್ನ ಪಡ್ಕೊಂಡು ಬರುವಂತ ಸಾಧ್ಯತೆಗಳಿಗೋಸ್ಕರ ನೋಡ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಈಗ ಸದ್ಯಕ್ಕೆ ಇಲ್ಲಿ ನಿರೀಕ್ಷಣಾ ಜಾಮೀನು ವಜಾ ಆಗ್ತಾ ಇದ್ದಂತೆನೆ ಮತ್ತೆ ಸಿಐಡಿ ಪೊಲೀಸರಿಗೆ ತಾನಾಗೆ ಬರಬೇಕಾಗಿತ್ತು. ಆದ್ರೆ ಬರ್ತಾ ಇಲ್ಲ, ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಅನ್ನೋದಾದ್ರೆ ಅವರು ಈಗ ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಶಿವು. ಎಸ್, ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಈಗ ಬಂಧನದ ಭೀತಿ ಇನ್ನ ಹೆಚ್ಚಾಗ್ತಾ ಇರುವಂತದ್ದು ಭೈರತಿ ಬಸವರಾಜ್ ಅವರಿಗೆ. ತಲೆಮರೆಸಿಕೊಂಡು ಹೋಗಿದ್ದಾರೆ, ನಮ್ಮ ದೇಶವನ್ನೇ ಬಿಟ್ಟು ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇತ್ತು. ಆದ್ರೆ ಈಗ ದುಬೈನಲ್ಲಿ ಇದ್ದಾರೆ, ಮುಂಬೈನಲ್ಲಿ ಹುಡುಕಾಟವನ್ನ ಕೂಡ ಸಿಐಡಿ ತಂಡ ಮಾಡ್ತಾ ಇದೆ.